ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ತೇಜು ಕನ್ನಡ ಲಾಗ್ಸ್. ತಮ್ಮನೈಲ್ ನೋಡಿ ನಿಮಗೆಲ್ಲ ಆಗಲೇ ಗೊತ್ತಾಗಿದೆ ಅನಿಸುತ್ತೆ ಇವತ್ತಿನ ಟಾಪಿಕ್ ಏನಂತ. ಹೌದು, ನಾನಿವತ್ತು ಮನೆಯಲ್ಲೇ ತುಂಬ ಕಡಿಮೆ ಬೆಲೆಗೆ ಬಾತಿಂಗ್ ಪೌಡರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರು ಕೂಡ ಆರಾಮಾಗಿ ಬಳಸಬಹುದು, ಏನೂ ತೊಂದರೆ ಇರಲ್ಲ. ಸೊ ಬನ್ನಿ ಮತ್ತೆ ಈಗ ಈ ಪೌಡ್ರ್ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ ಮಸೂರ್ ದಾಲ್ ಅಥವಾ ಕೆಂಪು ಬೇಳೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ತುಂಬ ಪ್ರೋಟೀನ್ ಇದೆ. ಇದರ ಬಳಕೆಯಿಂದ ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋ ಆಗೋದ್ರ ಜೊತೆಗೆ ಡೆಡ್ ಸ್ಕಿನ್ಸು, ಪಿಗ್ಮೆಂಟೇಷನ್ಸು, ಡಾರ್ಕ್ ಸ್ಪಾಟ್ ಎಲ್ಲ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಕಡಲೆಬೇಳೆ ಅಥವಾ ಕಡಲೆ ಹಿಟ್ಟು. ನಿಮಗೆಲ್ಲ ಗೊತ್ತೇ ಇದೆ, ಇದು ನ್ಯಾಚುರಲ್ ಆಗಿ ಎಲ್ಲರ ಮನೆಯಲ್ಲಿ ಸಿಗುತ್ತೆ. ತುಂಬ ಕಡಿಮೆ ಬೆಲೆಗೆ ಸಿಗುವಂಥ ಒಂದು ಪಾರ್ಲರ್ ಪ್ಯಾಕ್ ಅಂತಲೇ ಹೇಳ್ಬಹುದು. ನಮ್ಮ ಸ್ಕಿನ್ನ ಎಲ್ಲ ರೀತಿಯ ಸಮಸ್ಯೆಗೂ ಇದೊಂದು ರಾಮಬಾಣ ಅಂತ ನಾವು ಕರಿಬೋದು. ಮತ್ತು ಅಕ್ಕಿ ಯಾರಿಗೆ ಗೊತ್ತಿಲ್ಲ ಹೇಳಿ, ಇದು ನ್ಯಾಚುರಲ್ ಆಗಿ ನಮಗೆ ಸಿಗುವಂಥ ಒಂದು ಗ್ಲೋ ಪ್ಯಾಕ್. ಅಕ್ಕಿ ಹಿಟ್ಟು ಅಥವಾ ಅಕ್ಕಿ ತೊಳೆದ ನೀರು ನಮಗೆ ಸ್ಕಿನ್ ನ್ಯಾಚುರಲ್ ಗ್ಲೋ ಬರೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಹೆಸರು ಕಾಳು ಅಥವಾ ಮೂಂಗ್ ದಾಲ್ನಲ್ಲಿ ವಿಟಮಿನ್ ಸಿ, ಎ ಆ್ಯಂಡ್ ಸಿ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಸ್ಮೂತ್ ಆ್ಯಂಡ್ ಗ್ಲೋ ಆಗುತ್ತೆ. ಜೊತೆಗೆ ಮುಖದ ಅಂದವನ್ನು ತುಂಬ ಜಾಸ್ತಿ ಮಾಡುತ್ತೆ ಫ್ರೆಂಡ್ಸ್. ಮುಖದ ಅಂದಕ್ಕೆ ಮಾತ್ರ ಅಲ್ಲ ಫ್ರೆಂಡ್ಸ್, ಇದು ಕೂದಲು ಉದುರೋದು, ಕೂದಲು ಬೆಳವಣಿಗೆಗೆ ಕೂಡ ಇದರ ಪ್ಯಾಕ್ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಮೆಂತೆಕಾಳು ಅಥವಾ ಫೆನೋಗ್ರೀಕ್ ಸೀಡ್ಸ್. ಇದು ನಮ್ಮ ಸ್ಕಿನ್ ಸಾಫ್ಟಾಗಿರೋದ್ರ ಜೊತೆಗೆ ಮುಖ ಯಾವಾಗಲೂ ತೇವಾಂಶದಿಂದ ಕೂಡಿರೋ ಹಾಗೆ ನೋಡ್ಕೊಳ್ಳುತ್ತೆ. ಚರ್ಮದ ಹೊಳಪನ್ನು ಜಾಸ್ತಿ ಮಾಡುತ್ತೆ. ಜೊತೆಗೆ ಕೂದಲಿನ ಆರೈಕೆಗೂ ಕೂಡ ಇದು ತುಂಬ ಅಂದರೆ ತುಂಬ ಉಪಯುಕ್ತವಾಗಿದೆ. ಮತ್ತು ಬಾದಾಮಿಯಲ್ಲಿ ವಿಟಮಿನ್ಸ್ ಜಾಸ್ತಿ ಇರೋದ್ರಿಂದ ಕೇವಲ ನಮ್ಮ ಹೆಲ್ತ್ ಬೆನಿಫಿಟ್ ಮಾತ್ರ ಅಲ್ಲ, ನಮ್ಮ ಸ್ಕಿನ್ ಬೆನಿಫಿಟ್ ಕೂಡ ಜಾಸ್ತಿ ಸಿಗುತ್ತೆ ಇದರಲ್ಲಿ. ಸ್ಕಿನ್ ಡ್ರೈ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಸ್ಕಿನ್ಗೆ ನ್ಯಾಚುರಲ್ ಗ್ಲೋ ಕೂಡ ಕೊಡುತ್ತೆ. ನೆಕ್ಸ್ಟ್ ಆರೆಂಜ್ ಪೀಲ್ಸ್ ಅಂದರೆ ಕಿತ್ತಳೆ ಸಿಪ್ಪೆಗಳು. ಕಿತ್ತಳೆ ಹಣ್ಣು ತಿನ್ನೋದ್ರಿಂದ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೋ ಹಾಗೆಯೇ ನಮ್ಮ ಸ್ಕಿನ್ಗೂ ಕೂಡ ಈ ಕಿತ್ತಳೆ ಸಿಪ್ಪೆಗಳು ಅಷ್ಟೇ ಒಳ್ಳೆಯದಾಗುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ನಮ್ಮ ಸ್ಕಿನ್ ಮೇಲಿರ್ತಕ್ಕಂಥ ಎಲ್ಲ ರೀತಿಯ ಸಮಸ್ಯೆಗೂ ಕೂಡ ಬಹು ಬೇಗನೆ ರಿಸಲ್ಟ್ ಸಿಗುತ್ತೆ. ಒಳ್ಳೆ ಬಿಸಿಲಿನಲ್ಲಿ ಈ ಆರೆಂಜ್ ಸಿಪ್ಪೆಗಳನ್ನೆಲ್ಲ ನಾವು ಒಣಗಿಸಿ ಇಟ್ಕೊಬೇಕು ಮುಂಚೆನೇ. ಮತ್ತು ಅರಿಶಿನ, ಇದು ನಮಗೆಲ್ಲ ಗೊತ್ತಿರೋ ಹಾಗೆ ಆರ್ಗಾನಿಕ್ ಸ್ಕಿನ್ ವೈಟ್ನಿಂಗ್ ಗ್ಲೋ ಪ್ಯಾಕ್ ಅಂತ ನಮಗೆಲ್ಲ ಗೊತ್ತೇ ಇದೆ ಅಲ್ವಾ. ನಾನಿಲ್ಲಿ ಕಸ್ತೂರಿ ಅರಿಶಿನ ತಗೊಂಡಿದ್ದೀನಿ. ಮತ್ತು ನಾನು ಇಲ್ಲೆಲ್ಲ ಎಷ್ಟು ಕ್ವಾಂಟಿಟಿ ತಗೊಂಡಿದ್ದೀನಿ ಅನ್ನೋದನ್ನು ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ. ಇದಷ್ಟೇ ಅಲ್ಲದೆ ಫ್ರೆಂಡ್ಸ್, ನೀವು ಬೇಕಿದ್ದರೆ ರೋಸ್ ಪೆಟಲ್ಸು, ಒಂದೆರಡು ಬೇವಿನ ಎಲೆ ಅಥವಾ ಕರಿಬೇವು ಸೊಪ್ಪು ಇದೆಲ್ಲನೂ ಕೂಡ ಆ್ಯಡ್ ಮಾಡ್ಕೊಬೋದು ಜೊತೆಗೆ, ಅಂದರೆ ಒಣಗಿಸಿರ್ಬೇಕೆಲ್ಲನೂ. ನೆಕ್ಸ್ಟ್ ಇದೆಲ್ಲನೂ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೀಟಾಗಿ ಫೈನ್ ಆಗಿರೋ ಒಂದು ಪೌಡರ್ನ ರೆಡಿ ಮಾಡ್ಕೊಳ್ಳೋಣ. ಸೊ ತರಿ ಬೇಡ, ತುಂಬ ನುಣ್ಣಗೆ ರುಬ್ಕೊಳ್ಳೋಣ. ಏನಾದರೂ ತರಿ ಇದ್ದರೆ ನೀವು ಬೇಕಿದ್ರೆ ಅದನ್ನು ಜರಡಿ ಮಾಡ್ಕೊಬೋದು. ಮಕ್ಕಳ ಸ್ಕಿನ್ನು ತುಂಬ ಸಾಫ್ಟ್ ಇರುತ್ತಲ್ವ, ಅದಕ್ಕೋಸ್ಕರ ಜರಡಿ ಮಾಡ್ಕೊಂಡು ಬಳಸೋದು ಒಳ್ಳೆಯದು. ನಾನಿಲ್ಲಿ ಎಲ್ಲನೂ ಒಂದೊಂದಾಗಿ ಹಾಕಿ ರುಬ್ಕೊಂಡ್ಮೇಲೆ ನೆಕ್ಸ್ಟ್ ನೋಡಿ ನನಗೆ ಈ ರೀತಿ ಫೈನ್ ಆಗಿರ್ತಕ್ಕಂಥ ಪೌಡ್ರ್ ರೆಡಿ ಆಯಿತು. ಈ ಬಾತಿಂಗ್ ಪೌಡರ್ನ ಕೇವಲ ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಕೂಡ ಆರಾಮಾಗಿ ಬಳಸ್ಬೋದು. ಸ್ಕಿನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಅಂಗಡಿಯಲ್ಲಿ ಸಿಗೋ ಸಿಕ್ಕ ಕ್ರೀಮ್ಗಳನ್ನ ಬಳಸಿ ನಮ್ಮ ಸ್ಕಿನ್ನನ್ನು ಹಾಳು ಮಾಡ್ಕೊಳ್ಳೋದ್ರ ಬದಲು ನಾವು ನ್ಯಾಚುರಲ್ ಆಗಿ ಮನೆಯಲ್ಲಿ ಸಿಗ್ತಕ್ಕಂಥ ಈ ಪ್ರಾಡಕ್ಟ್ಗಳನ್ನು ಬಳಸ್ಕೊಂಡು ಈ ಬಾತಿಂಗ್ ಪೌಡ್ರನ್ನ ರೆಡಿ ಮಾಡ್ಬೋದು. ಇದರಿಂದ ನ್ಯಾಚುರಲ್ ಗ್ಲೋ ಬರುತ್ತೆ ಮತ್ತು ಇದನ್ನು ಬಿಟ್ಟರೂ ಕೂಡ ನಮ್ಮ ಸ್ಕಿನ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಅದಂತೂ ಗ್ಯಾರಂಟಿ. ಅಂಗಡಿಯಲ್ಲಿ ಸಿಗೋ ದುಬಾರಿ ಕ್ರೀಮ್ನ ಬಳಸಿದಾಗ ಅದು ಬೇಗ ರಿಸಲ್ಟ್ ಕೊಡುತ್ತೆ. ಬಟ್ ಅದನ್ನು ಹಾಕ್ಕೊಂಡು ಬಿಸಿಲು ಬಂದಾಗ ಗೊತ್ತಾಗುತ್ತೆ ಅದೆಷ್ಟು ಬೇಗ ರಿಸಲ್ಟ್ ಕೊಟ್ಟಿತ್ತು, ಅಷ್ಟು ಬೇಗ ನಮ್ಮ ಸ್ಕಿನ್ನ ಹಾಳು ಮಾಡುತ್ತೆ ಅಂತ. ಬಟ್ ಈ ಪೌಡ್ರು ಹೋಮ್ ಮೇಡ್ ಆಗಿರೋದ್ರಿಂದ ಯಾವುದೇ ರೀತಿ ಹಾನಿ ಕೂಡ ಆಗೋಲ್ಲ ನಮ್ಮ ಸ್ಕಿನ್ಗೆ. ಮಕ್ಕಳ ಸ್ಕಿನ್ ಕೂಡ ನ್ಯಾಚುರಲ್ ಗ್ಲೋ ಜೊತೆಗೆ ಸ್ಮೂತ್ ಆಗಿರುತ್ತೆ. ನೀವು ಬೇಕಿದ್ರೆ ಈ ಪೌಡರ್ನ ಸ್ವಲ್ಪನೇ ಮಾಡಿಕೊಂಡು ಖಾಲಿ ಆಗೋದು ಇನ್ನೇನು 2-3 ದಿನ ಇದೆ ಅನ್ನೋಂಗೆ ಬೇಕಾದರೆ ಇಮಿಡಿಯೇಟಾಗಿ ನೀವು ಮನೆಯಲ್ಲೇ ಎಲ್ಲನೂ ಮೊದಲೇ ರೆಡಿ ಇದ್ದರೆ ಹೆಚ್ಚು ಟೈಮ್ ಬೇಕಾಗಲ್ಲ, ಬೇಗನೆ ಈ ಪೌಡರು ರೆಡಿ ಮಾಡ್ಬೋದು. ನೀವು ಈ ಪೌಡರ್ನ ಫೇಸ್ ಪ್ಯಾಕ್ ಥರ ಯೂಸ್ ಮಾಡ್ಬೋದು. ಅಂದರೆ ಇದರಲ್ಲಿ ಸ್ವಲ್ಪ ಹನಿ, ಹಾಲು ಅಥವಾ ಮೊಸರು, ಟೊಮೆಟೊ ಜ್ಯೂಸ್ ಹಾಕಿ ನೀವು ಫೇಸ್ಗೆ ಅಪ್ಲೈ ಮಾಡ್ಬೋದು. ಮಕ್ಕಳಿಗೆ ಸ್ನಾನ ಮಾಡಿಸುವಾಗ ಸ್ವಲ್ಪ ಹಾಲಲ್ಲಿ ಕಲಸಿ ಹಚ್ಚಿ ಸ್ನಾನ ಮಾಡಿಸಿ. ಇದನ್ನ ರೆಗ್ಯುಲರ್ ಆಗಿ ಬಳಸ್ಬೋದು ಅಥವಾ ವಾರದಲ್ಲಿ 2-3 ಟೈಮ್ಸ್ ಹಾಕಿದರೆ ಸಾಕಾಗುತ್ತೆ. ನನ್ನ ಈ ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರೂ ಸಪೋರ್ಟು ನನಗೆ ಬೇಕು ಫ್ರೆಂಡ್ಸ್. ಸೊ ಎಲ್ಲರೂ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಒಂದೊಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.